ओम श्री गुरुभ्यो नमः। सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहभारत्यविदान् यतीन्द्रान् विद्यानिधीन् मन्त्रनिधीन् भजे मानुषम्बरूपान्। सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। नमामि यामिनीनाथलेखालङ्कृतकुन्तलाम् भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ನಾವು ವಿದ್ಯಾರಣ್ಯ ಸ್ವಾಮಿಗಳು ರಚನೆ ಮಾಡಿದ ಅನುಭೂತಿ ಪ್ರಕಾಶ ಗ್ರಂಥದಲ್ಲಿ ಈಗ ಮೈತ್ರಾಯಣಿ ಉಪನಿಷತ್ ಎಂಬುದನ್ನು ನೋಡ್ತಾ ಇದ್ದೀವಿ. ಈ ಉಪನಿಷತ್ತಲ್ಲಿ ಆತ್ಮತತ್ವ ಬ್ರಹ್ಮತತ್ವ ಅನ್ನೋದು ಹೇಗೆ ಉಪದೇಶವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಹಿನ್ನೆಲೆ ಕಥೆ ಹೊಂದಿದೆ. ಒಬ್ಬ ರಾಜ ತನ್ನ ಕಾರ್ಯಗಳೆಲ್ಲ ಮುಗಿಸಿ ರಾಜ್ಯದಿಂದ ಹೊರಗೆ ಬಂದು ಒಬ್ಬ ಋಷಿಯನ್ನ ಹೋಗಿ ಬಳಿ ಸಾರುತ್ತಾನೆ ಆತ್ಮವಿದ್ಯೆಗಾಗಿ. ಆ ಋಷಿಗಳು ಇವನಿಗೆ ತಕ್ಷಣ ಆತ್ಮವಿದ್ಯೆಯನ್ನು ಬೋಧನೆ ಮಾಡದೆ ಅವನ ಒಂದು ವೈರಾಗ್ಯ, ಅವನ ಒಂದು ಪೂರ್ವ ಸಿದ್ಧತೆಯನ್ನು ಪರೀಕ್ಷೆ ಮಾಡ್ತಾರೆ. ಅವರು ಹೇಳ್ತಾರೆ, ನೀನು ಯಾತಕ್ಕೆ ಈ ವೇದಾಂತವನ್ನು ಕೇಳ್ತಾ ಇದೆಯಾ? ಅದಕ್ಕಿಂತ ಯಾವ್ದಾದ್ರು ಭೋಗ ವಿಷಯಗಳನ್ನ ಕೇಳು, ನಾನು ಆ ವರ ಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ. ಆದ್ರೆ ಅವನು ತನ್ನ ಒಂದು ಪರಿಪಕ್ವತೆಯನ್ನ ತೋರಿಸುವ ರೀತಿಯಲ್ಲಿ ವೇದಾಂತದ ಬೇಕಾದಷ್ಟು ಪ್ರಮೇಯಗಳನ್ನೆಲ್ಲ ಅವನು ಎತ್ತಿ ಹಿಡಿತಾನೆ, ಎತ್ತಿ ತೋರಿಸ್ತಾನೆ. ಅವಾಗ ಅವರು ನೋಡಿ ಅದನ್ನ ಸಂತೋಷಪಟ್ಟು ಅವನಿಗೆ ಆತ್ಮತತ್ವವನ್ನು ಬೋಧಿಸ್ತಾರೆ ಎಂಬುದು ಈ ಹಿನ್ನೆಲೆ ಕಥೆ. ಆದರೆ ಈ ಕಥೆ ಮುಖಾಂತರ ನಮಗೆ ಉಪನಿಷತ್ತು ಅನೇಕ ವೇದಾಂತ ಪ್ರಮೇಯಗಳನ್ನ ತಿಳಿಸ್ಕೊಡ್ತಾ ಇದೆ. ವೇದಾಂತಕ್ಕೆ ಪ್ರವೇಶ ಮಾಡಕ್ಕೆ ಮುಂಚೆ ಯಾವ ತರ ಸಿದ್ಧತೆ ಇರಬೇಕು ಅನ್ನೋದನ್ನ ಕೂಡ ನಮಗೆ ಮಾಹಿತಿ ಕೊಡ್ತಾ ಇದೆ. ಇವಾಗ ಈ ರೀತಿಯಲ್ಲಿ ಅವನು ಹೇಳ್ತಾ ಬಂದಾಗ ಕೇಳ್ತಾನೆ, ಈ ಆತ್ಮ ಅನ್ನೋದು ಯಾವುದು ವಾಸ್ತವವಾಗಿ? ಅದು ಶರೀರವ ಅಥವಾ ಕರ್ತೃತ್ವ ಇರೋ ಒಂದು ವ್ಯಕ್ತಿನ ಅಥವಾ ಸಾಕ್ಷಿಯ ಎಂದು ಮೂರು ವಿಧವಾಗಿ ಅವನು ಒಂದು ವಿಕಲ್ಪ ಮಾಡಿ ಕೇಳಿದಾಗ ಗುರುಗಳು ಹೇಳ್ತಾರೆ, ಸಾಕ್ಷಿಯೇ ಆತ್ಮ ಅಂತ ನಾವು ಒಪ್ಪಬೇಕಾಗಿದೆ. ಯಾಕಂದ್ರೆ ಶರೀರವನ್ನು ಆತ್ಮ ಅಂತ ಒಪ್ಪುವವರು ಅವರು ಚಾರ್ವಾಕರಾಗಿರ್ತಾರೆ. ಅಂದ್ರೆ ಅವರಿಗೆ ಪರಲೋಕ ಅನ್ನೋದ್ರಲ್ಲಿ ಅವರಿಗೆ ಯಾವುದೇ ಒಂದು ವಿಶ್ವಾಸ ಇಲ್ಲ. ಶರೀರವನ್ನು ಬಿಟ್ಟು ಆತ್ಮ ಅಂತ ಒಂದು ಇದೆ ಅಂತಾನೆ ಅವರು ತಿಳಿತಾ ಇಲ್ಲ. ಹಾಗಾಗಿ ಶರೀರವನ್ನು ಆತ್ಮ ಅಂತ ಹೇಳೋ ಪಕ್ಷವನ್ನು ನಾವು ಬಿಡ್ಲೇಬೇಕಾಗಿದೆ. ಆಮೇಲೆ ಕರ್ತೃ ಆತ್ಮನ ಅಂತ ಕೇಳಿದ್ರೆ ಕರ್ತೃ ಕೂಡ ಆತ್ಮ ಅಲ್ಲ. ಯಾಕೆಂದ್ರೆ ಕರ್ತೃ ಅನ್ನೋ ಒಂದು ವ್ಯಕ್ತಿ ಆತ್ಮ ಮತ್ತು ಅನಾತ್ಮವಾಗಿರೋ ಶರೀರ ಇಂದ್ರಿಯಗಳು ಮನಸ್ಸು ಇವುಗಳ ಒಂದು ಕಲಬೆರಿಕೆಯಿಂದ ಉಂಟಾಗಿರೋ ಒಂದು ವ್ಯಕ್ತಿಯೇ ಈ ಕರ್ತೃ ಅವನೇ ಭೋಗ್ತಾನೂ ಆಗ್ತಾನೆ. ಅದರಿಂದ ಅವನನ್ನ ನಾವು ಆತ್ಮ ಅಂತ ತಿಳಿಯಕ್ಕಾಗೋದಿಲ್ಲ. ಸಾಕ್ಷಿಯನ್ನು ಮಾತ್ರ ನಾವು ಆತ್ಮ ಅಂತ ತಿಳಿಬೇಕಾಗಿದೆ ಅಂತ ಒಂದು ವಿಷಯವನ್ನು ಹೇಳಿ ಅವ್ರ ಮುಂದಕ್ಕೆ ಹೇಗೆ ನಾವು ಈ ಸಾಕ್ಷಿಯನ್ನ ನಮ್ಮ ಶರೀರೇಂದ್ರಿಯಗಳಿಂದ ನಾವು ಬಿಡಿಸಿ ತಿಳ್ಕೋಬಹುದು ಅನ್ನೋದನ್ನ
ತಿಳಿಸ್ತಾರೆ ಗುರುಗಳು. ಅದಕ್ಕೆ ಏನ್ ಮಾಡ್ತಾರೆ ಅವರು, ನಾವು ಯಾವುದೇ ಒಂದು ವ್ಯಾಪಾರ, ಒಂದು ಒಂದು ವ್ಯವಹಾರ ನಾವು ಮಾಡುವಾಗ್ಲೂ ಕೂಡ ನಮ್ಗೆ ಶರೀರ, ಇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಆ ವ್ಯಾಪಾರದಲ್ಲಿ ತೊಡಗಿರುತ್ತೆ. ಅದೇ ಸಮಯದಲ್ಲಿ ಆ ಶರೀರ, ಇಂದ್ರಿಯಗಳು, ಮನಸ್ಸು ಇವುಗಳೆಲ್ಲ ಜಡವಾಗಿ ಇದ್ರೂ ಕೂಡ ಅದಕ್ಕೆ ಶಕ್ತಿಯನ್ನು ಕೊಡೋದು, ಚೈತನ್ಯವನ್ನು ಕೊಡುವ ಒಂದು ಒಂದು ವಸ್ತು ಇದೆ, ಅದೇ ಆತ್ಮವಸ್ತು ಅಂತ. ಈ ಆತ್ಮ ಮತ್ತು ಈ ಅನಾತ್ಮ ಎರಡೂ ಕೂಡ ಒಟ್ಟೊಟ್ಟಿಗೆ ಸೇರ್ಕೊಂಡು ನಾವು ತಿಳಿತಾ ಇದ್ದೀವಿ. ಆದ್ರೆ ಇದು ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋದು ನಮ್ಗೆ ತಿಳಿದಿರೋಣ. ಈ ಒಂದು ವಿಭಾಗ ಮಾಡ್ಕೊಳ್ಳೋದು, ವಿವೇಕ ಮಾಡ್ಕೊಳ್ಳೋದನ್ನ ಗುರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಭಗವದ್ಗೀತೆಯ 13ನೇ ಅಧ್ಯಾಯ ಅಂತ ಯಾವುದು ಕ್ಷೇತ್ರಾಧ್ಯಾಯ ಅಂತ ಇದೆಯೋ ಅದೇ ನಮಗೆ ತುಂಬಾ ಚೆನ್ನಾಗಿ ಪರಿಚಿತವಾಗಿರೋ ಒಂದು ಅಧ್ಯಾಯ. ಅದರಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡನ್ನೂ ಕೂಡ ವಿಭಾಗ ಮಾಡಿ ತೋರಿಸೋ ಒಂದು ಪ್ರಕ್ರಿಯೆನ ಭಗವಂತ ಮಾಡಿದ್ದಾನೆ. ಅಲ್ಲಿ ಕ್ಷೇತ್ರ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈ ಶರೀರ, ಮನಸ್ಸು, ಇಂದ್ರಿಯಗಳು ಸೇರ್ಕೊಂಡು ಹೊರಗಿನ ಪ್ರಪಂಚ ಅಂತ ಯಾವ್ದಿದೆಯೋ ಆ ಇಡೀ ಪ್ರಪಂಚವೂ ಕೂಡ ಪ್ರಕೃತಿಯಿಂದ ಉಂಟಾಗಿರೋದು, ಅದು ಜಡ. ಅದನ್ನ ಕ್ಷೇತ್ರ ಅಂತ ಕರೆದಿದ್ದಾನೆ. ಅದನ್ನ ಬೆಳಗೋದು ಯಾವುದೋ ಒಂದು ವಸ್ತು ಇದೆಯೋ ಅದು ಕ್ಷೇತ್ರಜ್ಞ ಅಂತ. ಅಂದ್ರೆ ಬೆಳಗೋದು ಅಂದ್ರೆ ಏನು, ಅದನ್ನ ತಿಳಿಯೋದು, ಒಂದು ಚೈತನ್ಯ ಸ್ವರೂಪ, ಚೇತನ ಸ್ವರೂಪ ಅಂದಿದೆ. ಆದ್ರೆ ಆ ತಿಳ್ಕೊಳ್ಳೋದು ಅಂತ ಹೇಳುವಾಗ ಏನಾಗುತ್ತೆ ಅಂದ್ರೆ, ಶರೀರ, ಮನಸ್ಸು, ಇಂದ್ರಿಯಗಳು ಕೂಡ ಸೇರುತ್ತೆ ಅದರಲ್ಲಿ. ಆದ್ರೆ ಅವುಗಳ ಮುಖಾಂತರವೇ ಈ ಕ್ಷೇತ್ರಜ್ಞ ಅನ್ನೋದು ಪ್ರಪಂಚವನ್ನ ತಿಳಿಯುತ್ತೆ. ಹಾಗಿದ್ರು ಕೂಡ ಈ ಗೀತೆಯಲ್ಲಿ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೋಡಿದಾಗ ನಮ್ಗೆ ಆ ಕ್ಷೇತ್ರಜ್ಞ ಅನ್ನೋನ್ನ ನಾವು ಪೃಥಕ್ಕಾಗಿ ಕೇವಲ ಚೈತನ್ಯ ಸ್ವರೂಪವಾಗಿ ನಾವು ತಿಳಿಬೇಕಾಗಿದೆ. ಶರೀರ, ಇಂದ್ರಿಯಗಳನ್ನ ಕೂಡ ಕ್ಷೇತ್ರದಲ್ಲಿ ಸೇರಿಸಿ ಅವುಗಳಿಂದ ಬಿಡಿಸ್ಕೊಂಡು ಈ ಕ್ಷೇತ್ರಜ್ಞ ಅನ್ನೋದನ್ನ ತಿಳಿಬೇಕಾಗಿದೆ. ಅದೇ ಆತ್ಮ, ಅದೇ ಬ್ರಹ್ಮ ಅಂತ ಗೀತೆಯಲ್ಲಿ ಬಂದಿರೋದು. ಆ ಒಂದು ರೀತಿಯಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗುರುಗಳು, ಒಂದು ನಮ್ಮ ಶರೀರ, ಇಂದ್ರಿಯಗಳನ್ನ ಇಟ್ಕೊಂಡು ನಾವು ಹೊರಗಿನ ವಸ್ತುವನ್ನ ಹೇಗೆ ತಿಳಿತೀವಿ ಅನ್ನೋದನ್ನ ಒಂದು ಪ್ರಕ್ರಿಯೆ ಮುಖಾಂತರ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಆತ್ಮನ ಪಾತ್ರ ಏನು ಅನ್ನೋದನ್ನು ಕೂಡ ತೋರಿಸ್ತಾರೆ. ಚಾಕ್ಷುಷ ವ್ಯವಹಾರೇಸ್ಯ ಭಾಸಕತ್ವೇನ ಸಾಕ್ಷಿತ ವಿವೇಕ್ತುಂ ಶಕ್ಯತೆ ತಸ್ಮಾತ್ ಅಕ್ಷಿ ಉಪಾಧೌ ಸ ಉಚ್ಯತೆ. ಹಾಗಾಗಿ ಈ ಒಂದು ಸಾಕ್ಷಿ ಅಂತ ಇದೆಯಲ್ಲ, ಅದೇ ಆತ್ಮ ಅನ್ನೋದು. ಅದನ್ನ ನಾವು ಈ ಒಂದು ಹೊರಗಿನ ವಸ್ತುವನ್ನ ತಿಳ್ಕೊಳ್ಳೋದು ಅಂತ ಒಂದು ವ್ಯವಹಾರ ಇದೆಯಲ್ಲ, ಆ ವ್ಯವಹಾರದಲ್ಲಿ ನಾವು ಅದನ್ನ ಕಂಡುಕೊಂಡು ಅದನ್ನ ಬೇರೆ ಮಾಡ್ಕೊಂಡು ಬೇರೆಯಾಗಿ ತಿಳಿಯೋಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ರೀತಿ ಹೇಗೆ ಅನ್ನೋದನ್ನ ಮುಂದಕ್ಕೆ ಹೇಳ್ತಾ ಇದ್ದಾರೆ. ದೇಹ ಮಧ್ಯೆ ಅಸ್ತಿ ಹೃತ್ಪದ್ಮಂ ನಾಡೀಯುತಂ ಅಧೋಮುಖಂ ನಾಡ್ಯಃ ತು ಊರ್ಧ್ವಂ ಅಧಃ ಚ ಏತಂ ದೇಹಂ ವ್ಯಾಪ್ಯ ವ್ಯವಸ್ಥಿತಾಃ. ಶರೀರದ ಒಳಗಡೆ ಒಂದು ಹೃತ್ಪದ್ಮ, ಅದೇ ನಾವು ಹಾರ್ಟ್ ಅಂತ ಹೇಳ್ತೀವಿ, ಫಿಸಿಕಲ್ ಹಾರ್ಟ್ ಅಂತ. ಆ ಫಿಸಿಕಲ್ ಹಾರ್ಟ್ ಅನ್ನೋದಕ್ಕೆ ಸುತ್ತಮುತ್ತ ಎಲ್ಲ ಕಡೆನೂ ನಾಡಿಗಳು ಅಂತ ಇದೆ. ಆ ನಾಡಿಗಳು ಅನ್ನೋದು ಎಲ್ಲಾ ಕಡೆನೂ ಸುತ್ತಿರುತ್ತೆ, ಅದು ಸುತ್ತಕೊಂಡಿರುತ್ತೆ. ಈ ಹಾರ್ಟ್ ಅನ್ನೋದನ್ನ ಅದು ಶರೀರವನ್ನು ಪೂರ್ತಿ ವ್ಯಾಪಿಸಿ ಇರುತ್ತೆ. ಅದಕ್ಕೆ 72,000 ನಾಡಿಗಳು ಅಂತೆಲ್ಲ ಕೂಡ ಹೇಳಿದ್ದಾರೆ. ಆಮೇಲೆ ಮುಂದಕ್ಕೆ ಹೇಳ್ತಾರೆ, ಅಹಂಕಾರೋ ಅತ್ರ ಚಿದ್ಯುಕ್ತ ಕರ್ತಾ ಭೋಕ್ತಾ ಹೃದಯ ಸ್ಥಿತ ಮನೋಂತಃಕರಣಂ ಸ್ಥಿತ್ವ ಹೃದಯ ವೃತ್ಯ ಬಹಿಹಿ ವ್ರಜೇತ್. ಇವಾಗ ಅಹಂಕಾರ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಅಹಂಕಾರ ಅನ್ನೋದು ಶರೀರದಲ್ಲಿ ಇರೋ ಒಂದು ಅಂಶ, ಅದು ಕೂಡ ಸೂಕ್ಷ್ಮ ಶರೀರದಲ್ಲಿ ಇರೋ ಒಂದು ಅಂಶ. ಅದರಲ್ಲಿ ಅಹಂಕಾರ ಅನ್ನೋದು ಅಂತಃಕರಣ ಅಂತ ಒಂದು ಇನ್ಸ್ಟ್ರೂಮೆಂಟ್, ಅದು ಕರ್ಣ. ಅದರಲ್ಲಿ 4 ವೃತ್ತಿಗಳಿದೆ. ಅದಕ್ಕೆ ಯಾವ ವೃತ್ತಿಗಳು ಅಂತ ಹೇಳಿದ್ರೆ 4 ಫಂಕ್ಷನ್ಸ್ ಇದೆ. ಅದರಲ್ಲಿ ಒಂದು ಅಂತಃಕರಣ, ಅಹಂಕಾರ ಅನ್ನೋದು, ಇನ್ನೊಂದು ಮನಸ್ಸು ಅನ್ನೋದು, ಇನ್ನೊಂದು ಬುದ್ಧಿ ಅನ್ನೋದು, ಇನ್ನೊಂದು ಚಿತ್ತ ಅನ್ನೋದು. ಸೊ ಇದರಲ್ಲಿ ಅಹಂಕಾರ ಅನ್ನೋದು ತುಂಬಾ ಪ್ರಮುಖವಾಗಿರುತ್ತೆ. ಯಾಕಂದ್ರೆ ಅದನ್ನಿಟ್ಕೊಂಡೇ ಒಬ್ಬೊಬ್ಬ ಜೀವನೂ ಕೂಡ ಯಾವುದೇ ಒಂದು ಕಾರ್ಯವನ್ನ ಮಾಡಕ್ಕೆ ಮುಂದಾಗ್ತಾನೆ. ಹಾಗಾಗಿ ಅಹಂಕಾರ ಅನ್ನೋದಕ್ಕೆ ಒಂದು ಚೈತನ್ಯದ ಒಂದು ಅಂಟು ಅಂತ ಹೇಳಿದ್ರೆ ಚೈತನ್ಯದ ಜೊತೆಗೆ ಅದಕ್ಕೊಂದು ತಾದಾತ್ಮ್ಯ ಇರುತ್ತೆ. ಹಾಗಾಗಿ ಕೇವಲ ಜಡ ಅಹಂಕಾರ ಅನ್ನೋದು ಆದ್ರೂ ಕೂಡ ಅದು ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಚೈತನ್ಯದ ಒಂದು ಸಂಪರ್ಕ ಬೇಕಾಗುತ್ತೆ. ಅದು ಚಿದ್ಯುಕ್ತ ಅಂತ ಹೇಳಿದ್ರು. ಈ ಅಹಂಕಾರಕ್ಕೇನೆ ಕರ್ತೃತ್ವ, ಭೋಕ್ತೃತ್ವ ಅದನ್ನೆಲ್ಲ ಕೂಡ ನಾವು ಹೇಳ್ಬೋದು. ಆಮೇಲೆ ಮನಃ ಅಂತಃಕರಣ ಸ್ಥಿತ್ವ ಹೃದಯ ವೃತ್ಯ ಬಹಿಹಿ ವ್ರಜೇತ್. ಈ ಅಹಂಕಾರ ಅನ್ನೋದು ಏನಾದ್ರೂ ಒಂದು ಕೆಲಸ ಮಾಡಕ್ ಮುಂದಾದ್ರೆ ಅದಕ್ಕೆ ಜೊತೆಗೆ ಇವೆಲ್ಲ ಕೂಡ ಸೇರ್ಕೊಳ್ಳುತ್ತೆ ಅದರಲ್ಲಿ. ಹಾಗಾಗಿ
ಹಾಗಾಗಿ ಅದು ವೃತ್ತಿ ಮುಖಾಂತರ ಈ ಅಹಂಕಾರ ಅನ್ನೋದು ಹೊರಗಡೆ ಹೋಗುತ್ತೆ. ಮನಸ್ಸು ಅನ್ನೋದು ಅಹಂಕಾರ ಅನ್ನೋದರ ಆ ಒಂದು ಭಾಗ. ಆದ್ರೂ ಕೂಡ ಅದು ವೃತ್ತಿ ಮುಖಾಂತರ, ಮನಸ್ಸಿನ ಒಂದು ವೃತ್ತಿ ಮುಖಾಂತರ ಹೊರಗಡೆ ಹೋಗುತ್ತೆ ಅಂತ ಹೇಳುದು. ಯಾಕಂದ್ರೆ ನಾನು ಒಂದು ವಸ್ತುವನ್ನು ತಿಳಿತೀನಿ ಅಂತ ಹೇಳಿದ್ರೆ ನನಗೂ ಆ ಹೊರಗಡೆ ಇರೋ ವಸ್ತುವಿಗೂ ಒಂದು ಕಾಂಟ್ಯಾಕ್ಟ್ ಬರಬೇಕು. ಆ ಕಾಂಟ್ಯಾಕ್ಟ್ ಯಾವ್ದ್ರ ಮುಖಾಂತರ ಬರುತ್ತೆ ಅಂತ ಹೇಳಿದ್ರೆ ಈ ಅಹಂಕಾರ ಅನ್ನೋದು ಇಂದ್ರಿಯ ಮುಖಾಂತರ ಹೊರಗಡೆ ಹೋಗಿ ಒಂದು ವೃತ್ತಿಯಾಗಿ ಇಂದ್ರಿಯ ಮುಖಾಂತರ ಹೊರಗಡೆ ಹೋಗಿ ಆ ವಸ್ತುವನ್ನ ಸಂಪರ್ಕ ಮಾಡಿ ಆ ವಸ್ತುವಿನ ಒಂದು ಜ್ಞಾನವನ್ನ ನನಗೆ ತಂದು ಕೊಡುತ್ತೆ ಈ ವೃತ್ತಿ ಅನ್ನೋದು. ಆವಾಗ ನಾನು ಈ ವಸ್ತುವನ್ನು ತಿಳಿದಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಹೀಗೆ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಅವರು ವಿವರಿಸ್ತಾ ಇದ್ದಾರೆ. ರಶ್ಮಿವತ್ ಪ್ರಸೃತ ವೃತ್ತಿ ನಾಡ್ಯ ಆಪ್ನೋತಿ ಅಕ್ಷಿಗೋಲಕಂ ಅಸ್ವತಂತ್ರ ಬಹಿಶ್ಚಕ್ಷುರಿಂದ್ರಿಯೇಣ ಸಹ ಪ್ರಜೇಯತೆ. ಹಾಗಾಗಿ ಏನ್ ಹೇಳ್ತಾರೆ, ಈ ವೃತ್ತಿ ಅಂತ ಇದೆಯಲ್ಲ, ಮನೋವೃತ್ತಿ ಅಂತ. ಮನೋವೃತ್ತಿ ಅಂದ್ರೆ ಮನಸ್ಸಿನ ಒಂದು ಟ್ರಾನ್ಸ್ಫಾರ್ಮೇಶನ್. ನಮ್ಗೆ ಯಾವುದೇ ಒಂದು ವಸ್ತುವಿನ ಜ್ಞಾನ ಅಥವಾ ಒಂದು ನೆನಪು ಇದೆಲ್ಲವೂ ಕೂಡ ವೃತ್ತಿಗಳಾಗೇ ಬರುತ್ತೆ ನಮ್ಗೆ. ನಾನು ಹಿಂದೆ ಆಗಿದ ಒಂದು ವಿಷಯವನ್ನ ನಾನು ಅಥವಾ ಒಂದು ಘಟನೆಯನ್ನ ನಾನು ಇವಾಗ ಮನಸ್ಸಿಗೆ ಮತ್ತೆ ತಂದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಮರಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆ ಸ್ಮರಣೆ ಅನ್ನೋದು ಕೂಡ ಒಂದು ವೃತ್ತಿಯಾಗಿರುತ್ತೆ. ಆಮೇಲೆ ಹೊರಗಿನ ವಸ್ತುವನ್ನ ತಿಳಿತಾ ಇದ್ದೀನಿ ಅಂತ ಹೇಳಿದ್ರೆ ಆ ಜ್ಞಾನವೂ ಕೂಡ ಒಂದು ವೃತ್ತಿಯಾಗಿರುತ್ತೆ. ಹೀಗೆ ಮನೋವೃತ್ತಿಗಳು ಅನ್ನೋದು ಸುಖ ದುಃಖ, ಆಮೇಲೆ ಒಂದು ಕೋಪ, ಕಾಮ, ಕ್ರೋಧ ಎಲ್ಲವೂ ಕೂಡ ಒಂದು ಅಹಂಕಾರ ಅಥವಾ ಒಂದು ಭಯ, ಇಂಥದ್ದೆಲ್ಲವೂ ಕೂಡ ಒಂದು ವೃತ್ತಿಯಾಗೇ ಇರುತ್ತೆ ಅದು ನಮ್ಗೆ ಮನಸ್ಸಲ್ಲಿ. ಹಾಗಾಗಿ ಈ ಹೊರಗಡೆ ಹೋಗೋ ವೃತ್ತಿ ಅನ್ನೋದು ಹೇಗೆ ಅಂತ ಹೇಳಿದ್ರೆ ರಶ್ಮಿವತೆ, ಸೂರ್ಯನ ಕಿರಣ ಇದೆಯಲ್ಲ ಆ ತರ ಇದು ಕೂಡ ಒಂದು ಕಿರಣ ರೀತಿಯಾಗಿ ಹೊರಗಡೆ ಹೋಗುತ್ತೆ. ಅದು ನಾಡ್ಯ ಆಪ್ನೋತಿ ಅಕ್ಷಿಗೋಳಕಂ, ನಾಡಿ ಮುಖಾಂತರ ಈ ಒಂದು ಮನೋವೃತ್ತಿ ಅನ್ನೋದು ಅಕ್ಷಿಗೋಳಕಂ ಅಂದ್ರೆ ಏನು, ನಮ್ಮ ಶರೀರದಲ್ಲಿರೋ ಇಂದ್ರಿಯದ ಒಂದು ಸ್ಥಾನ. ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದೆಲ್ಲ ನಾವು ನೋಡ್ತಾ ಇದ್ದೀವಿ, ನಮ್ಗೆ ತಿಳಿತಾ ಇದೆ, ಇದೆಲ್ಲ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಅವುಗಳೆಲ್ಲ ಇಂದ್ರಿಯ ಅಂತ ಶಾಸ್ತ್ರ ಹೇಳ್ಕೊಡುತ್ತೆ. ಇಂದ್ರಿಯ ಆಗಿದ್ರು ಕೂಡ ಅದು ಅತ್ಯಂತ ಸೂಕ್ಷ್ಮ, ಅದು ಕಣ್ಣಿಗೆ ಕಾಣಿಸೋ ವಸ್ತು ಅಲ್ಲ ಅದು ಇಂದ್ರಿಯಗಳು ಅನ್ನೋದು. ಆದ್ರೆ ಅವುಗಳು ಎಲ್ಲಿ ಕೆಲಸ ಮಾಡ್ತಾ ಇದೆಯೋ ಅದನ್ನ ನಮ್ಗೆ ನೋಡಕ್ಕಾಗುತ್ತೆ. ಇವಾಗ ಮೂಗು ಅಂತ ನಾವು ಯಾವ ಒಂದು ಹೊರಗಡೆ ಮುಖದಲ್ಲಿ ನೋಡ್ತೀವೋ ಅದರಲ್ಲಿ ಈ ಘ್ರಾಣೇಂದ್ರಿಯ ಅಂತ ಒಂದು ಅದ್ರಲ್ಲಿ ಇದ್ಕೊಟ್ಟು ಕೆಲಸ ಮಾಡುತ್ತೆ. ಆದ್ರೆ ಘ್ರಾಣೇಂದ್ರಿಯವನ್ನ ನಾವು ನೋಡಕ್ಕಾಗಲ್ಲ. ಆದ್ರೆ ಆ ಘ್ರಾಣೇಂದ್ರಿಯ ಎಲ್ಲಿ ಕೆಲಸ ಮಾಡ್ತಾ ಇದೆಯೋ ಆ ಮೂಗು ಅಂತ ನಮ್ಗೆ ಒಂದು ಚರ್ಮ ರೀತಿಯಲ್ಲಿ ಇರೋದು, ಅದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಇಂದ್ರಿಯ ಅನ್ನೋದು ವೃತ್ತಿ ಅನ್ನೋದು ಆ ಇಂದ್ರಿಯವರೆಗೂ ಬರುತ್ತೆ, ಬಂದು ಅದ್ರ ಮುಖಾಂತರ ಆ ಇಂದ್ರಿಯವನ್ನು ಜೊತೆಗೆ ಕರ್ಕೊಂಡು ಹೊರಗಡೆ ಹೋಗುತ್ತೆ. ಅಪ್ನೋತಿ ಅಕ್ಷಿಗೋಳಕಂ ಅಸ್ವತಂತ್ರ ಬಹಿಶ್ಚಕ್ಷುರಿಂದ್ರಿಯೇಣ ಸಹ ಪ್ರಜೇಯತೆ. ಅದು ಅಸ್ವತಂತ್ರ ಅಂದ್ರೆ ಈ ವೃತ್ತಿ ಅನ್ನೋದು ಸ್ವತಂತ್ರ ಅಲ್ಲ, ಅದು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇಂದ್ರಿಯ ಜೊತೆಗೇನೆ ಅದು ಹೋಗ್ಬೇಕಾಗಿದೆ ಅನ್ನೋದನ್ನ ಹೇಳುತ್ತೆ. ಮುಂದಕ್ಕೆ ವೃತ್ಯವಚ್ಛಿನ್ನ ಚೈತನ್ಯಂ ಘಟಾಕಾಶವದೇತಯ ವೃತ್ಯ ಸಹ ಬಹಿರ್ಗತ್ವ ತತ್ರ ಜ್ಞಾನಂ ಮುದೇತ್ ಕ್ಷಣಾತ್. ಹೀಗಾಗಿ ಈ ವೃತ್ತಿ ಅನ್ನೋದು ಜಡವಾಗಿದ್ರು ಕೂಡ ಅದಕ್ಕೆ ಚೈತನ್ಯದ ಸಂಪರ್ಕ ಇದೆ ಅಂತ ನಾವು ಮುಂಚೆನೆ ಹೇಳಿದ್ವಿ. ಆ ಚೈತನ್ಯದ ಸಂಪರ್ಕ ಕೂಡ ಹೇಗೆ ಬರುತ್ತೆ ಅದಕ್ಕೆ ಅಂತ ಹೇಳಿದ್ರೆ, ಈ ಆತ್ಮತತ್ವ ಅನ್ನೋದು ಒಂದು ಇದೆಯಲ್ಲ, ಅದು ಪ್ರಕಾಶಮಾನದ್ದು, ಅದು ಕೇವಲ ಚೈತನ್ಯ ಸ್ವರೂಪ. ಆದ್ರೆ ಈ ಅಂತಃಕರಣ ಅಂತ ಯಾವ್ದಿದೆಯೋ ಅದು ಪಂಚಭೂತಗಳಿಂದನೇ ಆಗಿದ್ರು ಕೂಡ ಅದು ಅಪಂಚೀಕೃತವಾದ ಪಂಚಭೂತಗಳ ಒಂದು ಸತ್ವಾಂಶದಿಂದ ಆಗಿರೋದ್ರಿಂದ ಈ ಅಂತಃಕರಣ ಅಂತ ಒಂದು ದ್ರವ್ಯ ಇದೆಯಲ್ಲ, ಅದಕ್ಕೆ ಆತ್ಮನ ಒಂದು ಪ್ರತಿಬಿಂಬವನ್ನು ಅದಕ್ಕೆ ಪಡ್ಕೊಳ್ಳಿಕ್ಕೆ ಆಗುತ್ತೆ. ಅದು ಹೇಗೆ ಒಂದು ಕನ್ನಡಿ ಅನ್ನೋದ್ರ ಮುಂದೆ ನಾವು ನಿಂತಾಗ ಕನ್ನಡಿಯಲ್ಲಿ ನಮ್ಮ ಮುಖ ಪ್ರತಿಬಿಂಬಿತವಾಗುತ್ತೆ. ಆ ಕನ್ನಡಿಗೆ ನಮ್ಮ ಮುಖದ ಪ್ರತಿಬಿಂಬವನ್ನು ಪಡ್ಕೊಳ್ಳಿಕ್ಕೆ ಅದಕ್ಕೊಂದು ಸಾಮರ್ಥ್ಯ ಇದೆ. ಅದೇ ತರ ಈ ಅಂತಃಕರಣಕ್ಕೂ ಆ ಸಾಮರ್ಥ್ಯ ಇದೆ. ಹಾಗಾಗಿ ಅಂತಃಕರಣದಲ್ಲಿ ವೃತ್ತಿ ಇರೋದ್ರಿಂದ ವೃತ್ತಿಗೂ ಕೂಡ ಆ ಚೈತನ್ಯದ ಒಂದು ಪ್ರಕಾಶ ಸಿಗುತ್ತೆ. ಹಾಗಾಗಿ ವೃತ್ತಿ ಅವಚ್ಛೇದ ಚೈತನ್ಯಂ. ಹಾಗಾದ್ರೆ ಏನಾಯ್ತು, ವೃತ್ತಿಯಿಂದ ಒಂದು ಅವಚ್ಛೇದ ಅಂದ್ರೆ ಒಂದು ಲಿಮಿಟೇಷನ್ ಬಂದಿರೋ ಒಂದು ಚೈತನ್ಯ ಇದೆಯಲ್ಲ, ಅದು ಘಟಾಕಾಶವತ್ತೆ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಆಕಾಶ ಯದ್ಯಪಿ ಎಲ್ಲಾ ಕಡೆನೂ ಹರಡಿದ್ರು ಕೂಡ, ಅದು ಸರ್ವವ್ಯಾಪಿಯಾಗಿದ್ರು ಕೂಡ, ಒಂದು ಘಟದಲ್ಲಿ ನಾವು ಸ್ವಲ್ಪ ಜಾಗ ಇದೆ, ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಅನ್ನೋದನ್ನ ನಾವು ಘಟಾಕಾಶ ಅಂತ ಹೇಳ್ತೀವಿ. ಒಂದು ಮನೆಯಲ್ಲಿ ಸ್ಪೇಸ್ ಇದೆ ಅನ್ನೋದನ್ನ ನಾವು ಮನೆ ಆಕಾಶ ಅಂದ್ರೆ ಮಠಾಕಾಶ ಅಂತ ಹೇಳ್ತೀವಿ. ಸೊ ಹೀಗೆ ಆಕಾಶ ಅನ್ನೋದು ಸರ್ವವ್ಯಾಪಿಯಾಗಿ ಅಖಂಡವಾಗಿ ಇದ್ರು ಕೂಡ ಅದನ್ನ ಲಿಮಿಟ್ ಮಾಡಿ ತೋರ್ಸಕ್ಕೆ ನಮ್ಗೆ ಬೇಕಾದಷ್ಟು ಉಪಾಧಿಗಳಿದೆ. ಸ್ಟೇಡಿಯಂ ಅಂತ ಒಂದು, ಅಥವಾ ಒಂದು ಅರಮನೆ ಅಂತ ಒಂದು, ಅಥವಾ ಒಂದು ಸಣ್ಣ ಮನೆ ಅಂತ ಒಂದು, ಗುಡಿಸಲು ಅಂತ ಒಂದು, ಅಥವಾ ಒಂದು ಪಾತ್ರೆ, ಒಂದು ಚೊಂಬು, ಒಂದು ಸ್ಪೂನ್ ಅನ್ನೋದು ಎಲ್ಲವೂ ಕೂಡ ಒಂದು ಸ್ಪೇಸ್ ಅಂತ ಸ್ವಲ್ಪ ಅಡಗಿದೆ. ಅದು ಅಖಂಡವಾದ ಸ್ಪೇಸೇ ಈ ಉಪಾಧಿಗಳ ಮುಖಾಂತರ ಸಣ್ಣದಾಗೂ ದೊಡ್ಡದಾಗೂ ಕಾಣಿಸ್ಕೊಳ್ತಾ ಇದೆ. ಅದೇ ತರನೇ ಆತ್ಮ ಚೈತನ್ಯ ಅನ್ನೋದು ಅಖಂಡವಾಗಿ ಬ್ರಹ್ಮಚೈತನ್ಯವಾಗಿ ಇರೋದು
ಈ ಅಂತಃಕರಣ ವೃತ್ತಿ ಅನ್ನೋ ಒಂದು ಅವಚ್ಛೇದದಿಂದ ಅದು ಸ್ವಲ್ಪ ಲಿಮಿಟೆಡ್ ಆಗಿ ನಮ್ಗೆ ಕಾಣಿಸ್ಕೊಡುತ್ತೆ. ಅದಕ್ಕೆ ಲಿಮಿಟೇಷನ್ ನಿಜವಾಗ್ಲೂ ಬಂದಿಲ್ಲ. ಆದ್ರೆ ಈ ವೃತ್ತಿಯಿಂದ, ಈ ಉಪಾಧಿಯಿಂದ ಅದಕ್ಕೊಂದು ಸಣ್ಣ ಒಂದು ಲಿಮಿಟೇಷನ್ ಬಂದಿದ ಹಾಗೆ ಕಾಣಿಸುತ್ತೆ. ಹೀಗೆ ಅದು ಈ ವೃತ್ತಿ ಅನ್ನೋದು ಹೊರಗಡೆ ಹೋಗಿ ಆ ವಸ್ತುವನ್ನ ಸಂಪರ್ಕ ಮಾಡಿ ಆ ವಸ್ತುವಿನ ಒಂದು ಬಗ್ಗೆ ನಮಗೆ ಇರುವ ಒಂದು ಅಜ್ಞಾನವನ್ನ ಹೋಗಲಾಡಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಮುಂದಕ್ಕೆ ತದ್ವೃತ್ಯಾಗಮನ ಪೂರ್ವಂ ಅಜ್ಞಾನೇನ ಸಮಾವೃತಂ ಬಾಹ್ಯಂ ಜಗತ್ ತದಜ್ಞಾನಂ ತಥಾ ವೃತ್ಯ ಅಪಸಾರ್ಯತೆ. ಇವಾಗ ಆ ವೃತ್ತಿ ಒಳಗಡೆಯಿಂದ ಅದು ಹೊರಗಡೆ ಬರಕ್ಕೆ ಮುಂಚೆ ಅಜ್ಞಾನದಿಂದ ಅದು ಆವೃತವಾಗಿತ್ತು. ಅದು ಯಾವುದೋ ಬಾಹ್ಯ ಜಗತ್ತು, ಹೊರಗಡೆ ಜಗತ್ತು ಅನ್ನೋದು ನಮ್ಗೆ ಆ ವೃತ್ತಿ ಅನ್ನೋದು ಹೊರಗಡೆ ಹೋಗಕ್ ಮುಂಚೆ ಹೊರಗಡೆನ ಪ್ರಪಂಚ ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ನೋ ತರ ಇತ್ತದು. ಹೇಗೆ ಇದಕ್ಕೆ ಸರಿಯಾದ ನಾವು ತಿಳುವಳಿಕೆ ಬರಬೇಕಾದ್ರೆ ನಿದ್ದೆಯಿಂದ ನಾವು ಹೇಳೋ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ನಾವು ನೆನಪು ಮಾಡ್ಕೋಬೇಕು. ನಿದ್ದೆಯಲ್ಲಿ ನಮಗೆ ಇಡೀ ಪ್ರಪಂಚವೂ ಕೂಡ ನಮ್ಮ ಪಾಲಿಗೆ ಇಲ್ಲದೆ ಆಗಿರುತ್ತೆ. ಅದು ನಾವು ಕೂಡ ನಮ್ಗೆ ನಾನು ಯಾರು ಅನ್ನೋ ವಿಷಯಗಳೆಲ್ಲ ಕೂಡ ನಮ್ಗೆ ಗೊತ್ತಿರಲ್ಲ ಆ ಕಡೆ. ಯಾಕಂದ್ರೆ ನಾನು ಯಾರು ಅನ್ನೋ ವಿಷಯಗಳು, ನಾನು ಇಂಥವನು ಅಂತವನು ಅನ್ನೋದೆಲ್ಲ ಕೂಡ ಪ್ರಪಂಚಕ್ಕೆ ಸೇರಿದ್ದದು. ಅದು ಯಾವುದು ಕೂಡ ನಮಗೆ ನಿದ್ಯಾವಸ್ಥೆಯಲ್ಲಿ ಇರೋದಿಲ್ಲ, ನಮಗೆ ನಮ್ಮ ಒಂದು ಗಮನಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಆ ನಿದ್ದೆಯಿಂದ ನಾವು ಎದ್ದಾಗ ಹೇಗೆ ನಮಗೆ ಹೊರಗಡೆ ಪ್ರಪಂಚ ಗೊತ್ತಾಗುತ್ತೋ, ನಿದ್ದೆಯಲ್ಲಿದ್ದಾಗ ಹೊರಗಡೆ ಪ್ರಪಂಚ ಗೊತ್ತಿರ್ಲಿಲ್ವೋ, ಆ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೃತ್ತಿ ಆಗಮನಾತ್ ಪೂರ್ವಂ ಅಜ್ಞಾನೇನ ಸಮಾವೃತಂ ಬಾಹ್ಯಂ ಜಗತೆ. ಆ ವೃತ್ತಿ ಎದ್ದು ಹೊರಗಡೆ ಬರಕ್ಕೆ ಮುಂಚೆ ಈ ಪ್ರಪಂಚ ಅನ್ನೋದು ನಮ್ಮ ಪಾಲಿಗೆ ಅಜ್ಞಾನದಿಂದ ಆವೃತವಾಗಿತ್ತು ಅಂತ. ತತ್ ಅಜ್ಞಾನಂ ತಥಾ ವೃತ್ಯ ಅಪಸಾರ್ಯತೆ. ಈ ವೃತ್ತಿ ಅನ್ನೋದು ಏನ್ ಮಾಡುತ್ತೆ, ಆ ಅಜ್ಞಾನವನ್ನ ಆ ಸಮಯದಲ್ಲಿ ಅದು ಹೋಗ್ಲಾಡಿಸುತ್ತೆ, ಅಜ್ಞಾನವನ್ನ ಓಡಿಸ್ಬಿಡುತ್ತೆ. ಅದು ಓಡಿಸಿ ನಮ್ಗೆ ಈ ಪ್ರಪಂಚ ಎಲ್ಲ ನಮ್ಗೆ ಚೆನ್ನಾಗಿ ಕಾಣಿಸ್ಕೊಳ್ಳೋ ತರ ಮಾಡುತ್ತೆ ವೃತ್ತಿ ಅಂತ ಹೇಳಿದ್ರು. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ವರ್ತಿನಿಷ್ಠೋ ಯಥಾ ದೀಪಃ ತಮೋ ನಾಶಯತೆ ತಥಾ ಚೈತನ್ಯಂ ವೃತ್ತಿನಿಷ್ಠಂ ಯತ್ ತದಜ್ಞಾನಸ್ಯ ನಾಶಕಂ. ಇವಾಗ ಒಂದು ದೀಪ ಇದೆ, ಆ ದೀಪ ಅನ್ನೋದು ದೀಪ ಜ್ವಾಲೆ ಇದೆ. ಅದು ಒಂದು ಕತ್ತಲೆ ಅನ್ನೋದನ್ನ ಹೋಗ್ಲಾಡಿಸುತ್ತೆ ಈ ದೀಪ ಜ್ವಾಲೆ ಅನ್ನೋದು. ಆದ್ರೆ ಆ ದೀಪ ಜ್ವಾಲೆಯಲ್ಲಿ ಆ ದೀಪದಲ್ಲಿ ಜ್ವಾಲೆ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ, ಅದು ಈ ಬತ್ತಿ ಅಂತ ಹೇಳ್ತೀವಲ್ಲ, ಆ ಬತ್ತಿಯ ತುದಿಯಲ್ಲಿ ಆ ಒಂದು ಜ್ವಾಲೆ ಇರುತ್ತೆ. ಅದು ಸೊ ಬರೀ ಬೆಳಕು, ಬರೀ ದೀಪ ಹಣತೆ, ಅದು ಕೂಡ ನಮ್ಗೆ ಕತ್ತಲೆಯನ್ನು ಹೋಗ್ಲಾಡ್ಸಲ್ಲ. ಬರೀ ಬತ್ತಿ ಇದ್ರೂ ಕೂಡ ಹೋಗ್ಲಾಡ್ಸಲ್ಲ. ಆದ್ರೆ ಆ ಬತ್ತಿಗೆ ಎಣ್ಣೆಯ ಸಹಕಾರದಿಂದ ಹಣತೆ ಅನ್ನೋ ಒಂದು ಸ್ಥಾನದಲ್ಲಿ ಈ ಬತ್ತಿಯನ್ನು ದಿದ್ದುಕೊಂಡು ಆ ಬತ್ತಿಯ ತುದಿಯಲ್ಲಿ ಯಾವ ಒಂದು ದೀಪ ಇದೆಯೋ, ಜಲಿತವಾಗಿದೆಯೋ, ಅದು ಮಾತ್ರನೇ ಅಂಧಕಾರವನ್ನ ಹೋಗ್ಲಾಡ್ಸೋದು. ಆ ತರ ಈ ಚೈತನ್ಯ ಅನ್ನೋದು ವೃತ್ತಿನಿಷ್ಠವಾಗಿಟ್ಕೊಂಡು, ಬರೀ ಚೈತನ್ಯ ಇದ್ರೂ ಕೂಡ ನಮ್ಗೆ ಹೊರಗಡೆ ಪ್ರಪಂಚದ ಒಂದು ಅಂಧಕಾರವನ್ನ ನಮ್ಗೆ, ಅಥವಾ ಪ್ರಪಂಚದ ಬಗ್ಗೆ ನಮ್ಗೆ ಇರೋ ಆವರಣವನ್ನ ತೆಗಿಯಕ್ಕಾಗಲ್ಲ ಬರೀ ಚೈತನ್ಯಕ್ಕೆ. ಆದ್ರೆ ಚೈತನ್ಯ ಅಂತಃಕರಣ ವೃತ್ತಿಗೆ ಸೇರ್ಕೊಂಡು, ವೃತ್ತಿ ಜೊತೆಗೆ ಸೇರ್ಕೊಂಡು ಹೊರಗಡೆ ನಮ್ಗೆ ಪ್ರಪಂಚದ ಒಂದು ಅಂಧಕಾರವನ್ನ ಅಥವಾ ಪ್ರಪಂಚದ ಒಂದು ಅಜ್ಞಾನವನ್ನ ಹೋಗ್ಲಾಡಿಸುತ್ತೆ ಅನ್ನೋದನ್ನ ಹೀಗೆ ಉದಾಹರಣೆ ಕೊಟ್ಟು ಹೇಳಿದ್ರು. ಮುಂದಕ್ಕೆ ಏಷಃ ಹೃನ್ನಿಷ್ಠ ಚೈತನ್ಯ ಪದಾರ್ಥೋ ಅಕ್ಷ್ಣ ಬಹಿರ್ಗತಃ ವ್ಯಾಪ್ನುವತೆ ನಿಖಿಲಂ ತತ್ರ ಯಥಾಂನ ಆಪ್ನೋತಿ ಕಾಂಚನ. ಈ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಅದು ವೃತ್ತಿ ಸಮೇತ ಅದು ಹೊರಗಡೆ ಹೋಗಿ ಯಾವ ಒಂದು ಪ್ರಪಂಚವನ್ನೆಲ್ಲ ಅದು ಪೂರ್ತಿ ವ್ಯಾಪಿಸ್ಕೊಂಡು ಇದೆಯೋ, ಅದು ಅವಾಗ ಈ ಚೈತನ್ಯ ಅನ್ನೋದಕ್ಕೆ ಯಾವುದೇ ಒಂದು ವ್ಯಥೆ ಕೂಡ ಇರೋದಿಲ್ಲ. ಅಂದ್ರೆ ಚೈತನ್ಯಕ್ಕೆ ಯಾವುದೇ ಒಂದು ಪೇನ್ ಅಥವಾ ಯಾವುದೇ ಒಂದು ಶ್ರಮ ಇರೋದಿಲ್ಲ. ಹಾಗಾಗಿ ಈ ಚೈತನ್ಯ ಅನ್ನೋದು ಅಸಂಗವಾದ ವಸ್ತು. ಅದು ಆ ಅಸಂಗವಾದ ವಸ್ತುವಾಗಿದ್ಕೊಂಡು ಅದಕ್ಕೆ ಯಾವುದೇ ಒಂದು ಶ್ರಮ ಇರೋದಿಲ್ಲ. ಅಂದ್ರೆ ಏನಾಯ್ತು, ಈ ವೃತ್ತಿಯಿಂದ ಹೊರಗಡೆ ಹೋಗೋದು ಅಂತೆಲ್ಲ ಹೇಳಿದಾಗ ನಮ್ಗೆ ಒಳಗಡೆ ಇದೆ ವೃತ್ತಿ, ಆಚೆ ಹೋಗುತ್ತೆ. ಆಚೆ ಹೋಗಿ ಅದು ವಸ್ತುವನ್ನ ಸಂಪರ್ಕ ಮಾಡಿ ನಮ್ಗೆ ಜ್ಞಾನವನ್ನು ಕೊಡುತ್ತೆ. ಇಷ್ಟು ವ್ಯಾಪಾರದಲ್ಲಿ ಈ ಇಂದ್ರಿಯಕ್ಕೆ, ಆಮೇಲೆ ಮನಸ್ಸಿಗೆ, ಅಂದ್ರೆ ಮನಸ್ಸು ಮನೋವೃತ್ತಿಗೆ, ಅಥವಾ ಆಮೇಲೆ ಸ್ಥೂಲ ಶರೀರಕ್ಕೆ, ಇದಕ್ಕೆಲ್ಲ ಒಂದು ಶ್ರಮ ಇರ್ಬೋದು. ಆದ್ರೆ ಆ ಚೈತನ್ಯಕ್ಕೆ ಮಾತ್ರ ಶ್ರಮ ಯಾವುದು ಇಲ್ವೇ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸಿದ್ರು. ಮುಂದಕ್ಕೆ ಪ್ರತಿಕೂಲಾತ್ ವಿಷಯಾತ್ ಯಾ ವ್ಯಥಾ ಸಾತು ಮಾನಸಿ ನ ಚೈತನ್ಯಗತ ಇದು ಏವಂ ಆಚಾರ್ಯಾಃ ಸ್ಪಷ್ಟಂ ಅಬ್ರುವನ್. ಹೀಗೆ ಈ ಒಂದು ವಿಷಯದ ಒಂದು ಪ್ರತಿಕೂಲವಾದ ವಿಷಯದಿಂದ ನಮಗೆ ಯಾವ ಒಂದು ವ್ಯಥೆ ಉಂಟಾಗುತ್ತೋ, ಮನಸ್ಸಿಗೆ ನೋವು ಅಥವಾ ಶರೀರಕ್ಕೆ ನೋವು ಇದೆಲ್ಲ ಉಂಟಾಗುತ್ತೋ, ಅದು
ಮನಸ್ಸಿಗೆ ಸಂಬಂಧಪಟ್ಟ ಒಂದು ವ್ಯಥೆ ಆಗಿರುತ್ತೆ ಹೊರತು ಅದು ಚೈತನ್ಯಕ್ಕೆ ಸಂಬಂಧಪಟ್ಟ ವ್ಯಥೆ ಅಲ್ಲ ಅದು ಅನ್ನೋದನ್ನ ಆಚಾರ್ಯರು ಹಿಂದೆನೆ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಬೇರೆ ಬೇರೆ ಗ್ರಂಥಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮುಂದಕ್ಕೆ ದುಃಖಿ ಯದಿ ಭವೇದ್ ಆತ್ಮ ಕಸ್ ಸಾಕ್ಷಿ ದುಃಖಿನೋ ಭವೇತ್ ದುಃಖಿನಃ ಸಾಕ್ಷಿತ ನೈವ ಸಾಕ್ಷಿನೋ ದುಃಖಿತ ತಥಾ. ಹೀಗೆ ಇವಾಗ ಏನ್ ಮಾಡ್ತಾ ಇದ್ರೆ, ಈ ಆತ್ಮಸ್ವರೂಪಕ್ಕೆ ದುಃಖ ಸ್ವರೂಪ ಅಲ್ಲ, ಅದು ಆತ್ಮಸ್ವರೂಪಕ್ಕೆ ದುಃಖ ಅನ್ನೋದು ಇಲ್ವೇ ಇಲ್ಲ ಅನ್ನೋದನ್ನ ಒಂದು ಅನ್ವಯ ವ್ಯತಿರೇಕ ಮುಖಾಂತರ ತೋರಿಸ್ತಾ ಇದ್ದಾರೆ. ಏನು ಅಂದ್ರೆ, ದುಃಖಿ ಯದಿ ಭವೇತ್ ಆತ್ಮ ಕಹ ಸಾಕ್ಷಿ ದುಃಖಿನೋ ಭವೇತ್. ಇವಾಗ ಒಂದ್ ವೇಳೆ ಆತ್ಮ ದುಃಖಿಯಾಗಿದ್ರೆ, ನಿಜವಾಗ್ಲೂ ಆತ್ಮ ದುಃಖಿ ಅಂತ ಆಗೋಗ್ಬಿಟ್ರೆ ಅವಾಗ ಅದಕ್ಕೆ ಸಾಕ್ಷಿ ಅನ್ನೋದು ಯಾರಾಗುತ್ತಾನೆ ಅಂತ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ಏನು ಲಾಜಿಕ್ ಇದು ಇದರಲ್ಲಿ ಎಂಬೆಡೆಡ್ ಆಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅನುಭವ ನಮಗೆ ಗೊತ್ತಾಗ್ಬೇಕು. ಗೊತ್ತಾಗದೆ ನಮಗೆ ಯಾವ ಅನುಭವನೂ ಬರೋದೇ ಇಲ್ಲ. ನನ್ಗೆ ಎಷ್ಟೆಷ್ಟೋ ಅನುಭವ ಬಂತು, ಆದ್ರೆ ನನ್ಗೆ ಗೊತ್ತಾಗ್ಲೇ ಇಲ್ಲ ಅಂತ ಹೇಳಕ್ ನಾವು ಬರೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾದ್ರೇನೆ ಅನುಭವ ನಮ್ಗೆ ಬಂದಿದೆ ಅಂತ ನಾವು ಹೇಳ್ತಾ ಇದೀವಿ. ಇಲ್ಲಿವರೆಗೆ ನಮ್ಗೆ ಗೊತ್ತಾಗದೆ ಯಾವುದೇ ಅನುಭವ ಬರಕ್ ಸಾಧ್ಯವೇ ಇಲ್ಲ. ಹೀಗೆ ಅದು ಆ ಒಂದು ನಿಯಮ ಇದೆ, ಅದನ್ನ ಯಾರು ಅಲ್ಲಗಲಿಯಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗೆ ಈ ನಿಯಮವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ, ಒಂದ್ ವೇಳೆ ಆತ್ಮನೇ ದುಃಖಿಯಾಗಿದ್ರೆ ಅವಾಗ ಈ ದುಃಖವನ್ನ ತಿಳ್ಕೊಳ್ಳೋಕೆ ಒಂದು ಚೈತನ್ಯ ಬೇಕಾಗಿತ್ತು. ಆದ್ರೆ ಆ ಚೈತನ್ಯ ಯಾವುದು ನಮ್ಗೆ ಬೇರೆಯಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನಮ್ಗೆ. ಆಮೇಲೆ ದುಃಖಿನಃ ಸಾಕ್ಷಿತ ನೈವ ಸಾಕ್ಷಿನೋ ದುಃಖಿತ ತಥಾ. ಹಾಗಾಗಿ ದುಃಖಿಯಾಗಿರೋ ಒಂದು ವಸ್ತು ಇದೆಯಲ್ಲ, ಅದಕ್ಕೆ ಸಾಕ್ಷಿತ ಅನ್ನೋದು ಸಾಧ್ಯವಿಲ್ಲ. ಅದೇ ತರ ಸಾಕ್ಷಿಯಾಗಿರೋ ಆತ್ಮನಿಗೆ ದುಃಖಿತ್ವ ಅನ್ನೋದು ಕೂಡ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ದುಃಖವನ್ನ ತಿಳ್ಕೊಳಕ್ಕೆ ಆ ದುಃಖ ಎಲ್ಲಿದೆಯೋ, ಎಲ್ಲಿ ಆಗ್ತಾ ಇದೆಯೋ ಅದರಿಂದ ಹೊರಗಡೆ ಇರೋ ಒಂದು ವಸ್ತುವಿಗೆನೆ ದುಃಖವನ್ನ ತಿಳ್ಕೊಳಕ್ಕಾಗುತ್ತೆ. ಇದಕ್ಕೆ ನಮಗೆ ಪ್ರಸಿದ್ಧವಾದ ಒಂದು ಉದಾಹರಣೆ ನಾವು ಅವಾಗವಾಗ ನೋಡಿದ್ದೀವಿ. ಅದು ಎಂಥದ್ದು ಅಂತ ಹೇಳಿದ್ರೆ, ಈ ಸ್ಟೇಷನ್ ಮಾಸ್ಟರ್ ಉದಾಹರಣೆ ತುಂಬಾ ಕನ್ವೀನಿಯಂಟ್ ಆಗಿದೆ, ತುಂಬಾ ಚೆನ್ನಾಗಿ ನಾವು ಅದನ್ನ ತಿಳ್ಕೊಳಕ್ಕಾಗುತ್ತೆ. ಆ ಪ್ಲಾಟ್ಫಾರ್ಮ್ಗೆ, ಆ ಸ್ಟೇಷನ್ಗೆ ಬಂದು ಹೋಗೋ ಎಷ್ಟೋ ಟ್ರೈನ್ಸ್ ರೌಂಡ್ ದಿ ಕ್ಲಾಕ್ ಬಂದು ಹೋಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ನಿಲ್ಲುತ್ತೆ ಕೆಲವು ಟ್ರೈನ್ಸ್, ಕೆಲವು ನಿಲ್ದೇನೆ ಹೋಗುತ್ತೆ, ಈ ತರ ಎಲ್ಲ ಇರುತ್ತೆ ಅದು. ಆದ್ರೆ ಆ ಟ್ರೈನ್ ನಲ್ಲಿ ಇರೋನಿಗೆ ಎಷ್ಟು ಟ್ರೈನ್ ಬಂದು ಹೋಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ಇದಕ್ಕೆ ಮುಂಚೆ ಎಷ್ಟು ಬಂದಿದೆ, ಆಮೇಲೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಆದ್ರೆ ಆ ಟ್ರೈನ್ ಇಂದ ಹೊರಗಡೆ ಇರುವ ಸ್ಟೇಷನ್ ನಲ್ಲಿ ಮಾತ್ರ ಇಟ್ಕೊಂಡಿರುವ ಒಂದು ವ್ಯಕ್ತಿ ಇದ್ದಾನಲ್ಲ, ಸ್ಟೇಷನ್ ಮಾಸ್ಟರ್ ಅಂತ, ಅವನಿಗೆ ಇದೆಲ್ಲ ಲೆಕ್ಕ ಮಾಡಕ್ಕೆ ಅಥವಾ ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದೇ ತರಾನೇ ಇಲ್ಲೂ ಕೂಡ ಈ ಆತ್ಮ ಅನ್ನೋದು ಅಂತಃಕರಣದಲ್ಲಿ ಅಥವಾ ಶರೀರದಲ್ಲಿ ಮಾತ್ರ ಇಲ್ಲದೆ ಹೊರಗಡೆನೂ ಇರೋದ್ರಿಂದ ಅದಕ್ಕೆ ಅಂತಃಕರಣದಲ್ಲಿ ಏನೇನ್ ಆಗು ಹೋಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ಅದು ಪ್ರಕಾಶಪಡಿಸಕ್ಕೆ ಸಾಮರ್ಥ್ಯ ಇರುತ್ತೆ ಅದಕ್ಕೆ ಅನ್ನೋದನ್ನ ಇಲ್ಲಿ ಹೇಳಿದ್ರು ಅವರು. ಹಾಗಾಗಿ ಆತ್ಮ ಅನ್ನೋದಕ್ಕೆ ದುಃಖ ಇದೆ ಅಥವಾ ಆತ್ಮನೇ ದುಃಖಿ ಆಗಿದ್ದಾನೆ ಅಂತ ಹೇಳಿದ್ರೆ, ಆ ದುಃಖ ನಮ್ಗೆ ತಿಳ್ಕೊಬೇಕಲ್ಲ, ತಿಳ್ಕೊಂಡಿರ್ತಾನೆ ನಮ್ಗೆ ಆ ದುಃಖ ಬಂದಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ತಿಳ್ಕೊಳ್ಳೋನು ಯಾರದು? ಆತ್ಮನ ಬಿಟ್ಟು ತಿಳ್ಕೊಳ್ಳೋನು ಯಾರು ಇಲ್ವೇ ಇಲ್ಲ. ಅದೇ ತರ ದುಃಖಿ ಸಾಕ್ಷಿಯನ್ನು ಬಿಟ್ಟು ಯಾರು ತಿಳ್ಕೊಳ್ಳೋದು ಯಾರು ಇಲ್ವೇ ಇಲ್ಲ. ಹಾಗಾಗಿ ಆ ದುಃಖ ಇರೋ ಒಂದು ವಸ್ತುವಿಗೆ ಸಾಕ್ಷಿತ್ವ ಅಂದ್ರೆ ತಿಳ್ಕೊಳ್ಳೋದು ಅನ್ನೋದು ಇರೋದಿಲ್ಲ. ಅದೇ ತರ ಈ ಸಾಕ್ಷಿಗೆ ಕೂಡ ದುಃಖಿತ್ವ ಅನ್ನೋದು ಇರೋದಿಲ್ಲ ಅನ್ನೋದನ್ನ ಅನ್ವಯ ವ್ಯತಿರೇಕ ಮುಖಾಂತರ ತೋರಿಸಿದ್ರು. ಮುಂದಕ್ಕೆ ನ ಋತೆ ಸ್ಯಾದ್ ವಿಕ್ರಿಯಾಂ ದುಃಖಿ ಸಾಕ್ಷಿತಾಕ ವಿಕಾರಿಣಃ ಈ ವಿಕ್ರಿಯಾ ಸಹಸ್ರಾಣಾಂ ಸಾಕ್ಷಿ ಅಥೋಹಂ ಅವಿಕ್ರಿಯ. ನ ಋತೆ ಸ್ಯಾತ್ ವಿಕ್ರಿಯಾಂ ದುಃಖಿ ಅಂದ್ರೆ ಏನಾಯ್ತು, ಒಂದು ವಿಕಾರ ಅನ್ನೋದು ಆಗದೆ ಒಬ್ಬ ದುಃಖಿ ಆಗಕ್ ಸಾಧ್ಯವೇ ಇಲ್ಲ. ಒಂದು ಮನಸ್ಸಲ್ಲಿ ಒಂದು ವಿಕಾರ ಅಂದ್ರೆ, ನನಗೆ ಒಂದು ವಿಷಯವನ್ನು ನಾನು ನೆನಪು ಮಾಡ್ಕೊಂಡೆ, ಅಥವಾ ಹೊರಗಡೆಯಿಂದ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ನನಗೆ ಒಂದು ಅವಮಾನ ಮಾಡ್ದ ಅಥವಾ ನನಗೆ ಒಂದು ಹಿಂಸೆ ಮಾಡ್ದ, ಅದರಿಂದ ನನಗೆ ದುಃಖ ಅಂತ ಹೇಳುವಾಗ ಒಂದು ವಿಕಾರ ಅನ್ನೋದು ಉಂಟಾಗುತ್ತೆ. ಅಂತಃಕರಣದಲ್ಲಿ ವಿಕಾರ ಉಂಟಾಗುತ್ತೆ, ದುಃಖಾಕಾರವಾದ ಒಂದು ವೃತ್ತಿ ನಮ್ಗೆ ಉಂಟಾಗುತ್ತೆ. ಆಮೇಲೆ ಶರೀರದಲ್ಲೂ ವಿಕಾರ ಇದೆಲ್ಲ ಆಗುತ್ತೆ ನಮ್ಗೆ. ಸೊ ಇದನ್ನ ಈ ವಿಕಾರ ಅನ್ನೋದು ಸಾಧ್ಯವೇ ಇಲ್ಲದೆ ದುಃಖಿ ಆಗಿದ್ ಸಾಧ್ಯವೇ ಇಲ್ಲ. ಆದ್ರೆ ಸಾಕ್ಷಿ ಅಂತ ಇದೆಯಲ್ಲ, ಅದಕ್ಕೆ ವಿಕಾರನೇ ಉಂಟಾಗಲ್ಲ. ಹಾಗಿರುವಾಗ ಸಾಕ್ಷಿ ಅನ್ನೋದಕ್ಕೆ ದುಃಖ ಅನ್ನೋದು ಸಾಧ್ಯವೇ ಇಲ್ಲ ಅನ್ನೋದನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದುಃಖ ಅನ್ನೋದು ಒಂದು ವಿಕೃತವಾದ ಒಂದು ವಿಕಾರ, ಅಂದ್ರೆ ಒಂದು ವೃತ್ತಿಯಲ್ಲಿ ಒಂದು ವಿಕಾರ, ಮನಸ್ಸಲ್ಲಿ ಒಂದು ವಿಕಾರ ಅನ್ನೋದೇ ದುಃಖ ಅಂತ. ಸುಖನೂ ಅದೇ ತರನೇ. ಸೊ ಹೀಗಾಗಿ ಅಂತಃಕರಣದಲ್ಲಿ ಮಾತ್ರ ದುಃಖಿತ್ವ ಅನ್ನೋದು ವಿಕಾರ ಇರೋದ್ರಿಂದ ಆಗಕ್ ಸಾಧ್ಯ. ಆತ್ಮನಲ್ಲಿ ವಿಕಾರ ಇಲ್ಲದೆ ಇರೋದ್ರಿಂದ ಆತ್ಮನಿಗೆ ದುಃಖಿತ್ವ ಅನ್ನೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ವಿಕ್ರಿಯ ಸಹಸ್ರಾಣಾಂ ಸಾಕ್ಷಿ ಅಥೋಹಂ ಅವಿಕ್ರಿಯ. ಅಂತಃಕರಣದಲ್ಲಿ ಸಾವಿರಾರು ವೃತ್ತಿಗಳು ಬಂದು ಹೋಗ್ತಾ ಇದೆ, ಅದೇ ವಿಕಾರಗಳು ಅನ್ನೋದು. ಆ ವಿಕಾರಗಳು ಎಲ್ಲದಕ್ಕೂ ಕೂಡ ನಾನು ಸಾಕ್ಷಿಯಾಗಿದ್ದೀನಿ. ಹೇಗೆ ಆ ಸ್ಟೇಷನ್ ಮಾಸ್ಟರ್ ಹೇಗೆ ಆ ಸ್ಟೇಷನ್ಗೆ ಬಂದು ಹೋಗೋ
ಹತ್ತಾರು ನೂರಾರು ಟ್ರೈನ್ಸ್ಗೆ ಅವನು ಸಾಕ್ಷಿಯಾಗಿದ್ದಾನೋ ಆ ತರ ಇಲ್ಲಿ ಕೂಡ ಅಂತಃಕರಣದಲ್ಲಿ ಬಂದು ಹೋಗೋ ನೂರಾರು ಸಾವಿರಾರು ವೃತ್ತಿಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ. ಅದರಿಂದ ನಾನು ಅಭಿಕ್ರಿಯನಾಗಿದ್ದೀನಿ. ಅಂತಃಕರಣದಲ್ಲಿ ವಿಕಾರಗಳು ಉಂಟಾಗುತ್ತೆ. ವಿಕಾರ ಅನ್ನೋದು ಏರ್ಪಟ್ರೇನೆ ನನಗೆ ಒಂದು ಅನುಭವ ಬಂದಿದೆ ಅಲ್ಲಿ ಅಂತ ಗೊತ್ತಾಗುತ್ತೆ. ಆ ವಿಕಾರ ಇಲ್ಲದೆ ನಮ್ಗೆ ಅನುಭವ ಯಾವುದು ಇರೋದೇ ಇಲ್ಲ. ಹಾಗಾಗಿ ಅಂತಃಕರಣಕ್ಕೆ ಮಾತ್ರ ವಿಕಾರ ಉಂಟು, ಆತ್ಮನಿಗೆ ವಿಕಾರ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸಿದ್ರು. ಇವಾಗ ತುಂಬಾ ಮುಖ್ಯವಾದ ಇನ್ನೊಂದು ವೇದಾಂತ ಪ್ರಮೇಯವನ್ನ ತೋರಿಸ್ತಾ ಇದ್ದಾರೆ. ಯಾ ಸಾಕ್ಷಿ ಚಿತ್ ಪದಾರ್ಥೋಸೌ ಜೀವಾತ್ಮ ತಸ್ಯ ಜೀವಿತ ಅಹಂಕಾರೇಣ ತಾದಾತ್ಮ್ಯ ಭ್ರಾಂತ್ಯ ಏವ ಪರಿಕಲ್ಪಿತ. ಇವಾಗ ಸಾಕ್ಷಿ ಅಂತ ಯಾವ್ದಿದೆಯೋ ಅದು ಚಿತ್ ಪದಾರ್ಥ, ಅದೇ ಕೇವಲ ಚೈತನ್ಯ ಸ್ವರೂಪ, ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಇರ್ತೀವಲ್ಲ ಅದು ಜೀವಾತ್ಮ ಅಂತ ಆಗುತ್ತೆ. ಅದಕ್ಕೆ ಜೀವಾತ್ಮ ಅಂತ ಯಾವ್ದಿದೆಯೋ ಅದು ಖಂಡಿತ ವಾಸ್ತವವಾಗಿ ಸಾಕ್ಷಿ ಸ್ವರೂಪವೇ ಜೀವಾತ್ಮ ಅನ್ನೋದು. ಆದ್ರೆ ಏನಾಗಿದೆ ಅಂದ್ರೆ ಜೀವಾತ್ಮ ಅನ್ನೋದು ಇಟ್ಸ್ ಅ ಪ್ರಾಡಕ್ಟ್ ಆಫ್ ದಿ ಕಾಂಬಿನೇಷನ್ ಆಫ್ ದಿ ಆತ್ಮನ್ ಅಂಡ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಅದೇ ಜೀವ ಅಂತ ಹೇಳೋದು ನಾವು. ಆ ಜೀವಾತ್ಮ ಅನ್ನೋದು ನಿಜವಾಗ್ಲೂ ಅದಕ್ಕೆ ಸ್ವಾಭಾವಿಕವಾಗಿ ಅದು ಸ್ವತಃ ಆತ್ಮಸ್ವರೂಪವೇ ಆಗಿದ್ರು ಕೂಡ ಈ ತಾದಾತ್ಮ್ಯದಿಂದ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆಗೆ ಒಂದು ಐಡೆಂಟಿಫಿಕೇಶನ್, ರಾಂಗ್ ಐಡೆಂಟಿಫಿಕೇಶನ್ ಬಂದಿದ್ರಿಂದ ಅದಕ್ಕೆ ಜೀವತ್ವ ಅಂತ ಬರುತ್ತೆ ಅದಕ್ಕೆ. ಹಾಗಾದ್ರೆ ಏನಾಯ್ತು, ಜೀವತ್ವ ಅಂತ ನಾವ್ ಏನ್ ಹೇಳ್ತೀವೋ ಅದು ಇಟ್ ಇಸ್ ನಾಟ್ ರಿಯಲ್. ಅದು ಯಾತಕ್ಕೆ ರಿಯಲ್ ಅಲ್ಲ ಅಂತ ಹೇಳಿದ್ರೆ ಅದು ಆತ್ಮನಿಗೂ ಜೀವತ್ವ ಅಂತ ಹೇಳಕ್ಕಾಗಲ್ಲ, ಶರೀರಾದಿಗಳಿಗೂ ಜೀವತ್ವ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜೀವತ್ವ ಅನ್ನೋದು ಒಂದು ಚೇತನ ವಸ್ತುವಾಗಿ ಇರ್ಬೇಕದು. ಆದ್ರೆ ಆತ್ಮ ಅನ್ನೋದು ಕೇವಲ ಚೈತನ್ಯ, ಅನಾತ್ಮವಾಗಿರೋ ಶರೀರ ಅನ್ನೋದೆಲ್ಲ ಜಡ. ಹಾಗಾಗಿ ಜಡಕ್ಕೆ ಜೀವತ್ವ ಅಂತ ಹೇಳಕ್ಕಾಗಲ್ಲ, ಕೇವಲ ಆತ್ಮನಿಗೂ ಜೀವತ್ವ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜೀವ್ ಅನ್ನೋ ಒಂದು ಧಾತು ಇದೆಯಲ್ಲ ಅದಕ್ಕೆ ಪ್ರಾಣಧಾರಣೆ ಅಂತ ಹೇಳಿದ್ದಾರೆ. ಆತ್ಮನಿಗೆ ಪ್ರಾಣ ಅನ್ನೋದೆಲ್ಲ ಇಲ್ವೇ ಇಲ್ಲ, ಮನಸ್ಸು ಪ್ರಾಣ ಇಂದ್ರಿಯಗಳೆಲ್ಲ ಆತ್ಮನಿಗೆ ಇಲ್ವೇ ಇಲ್ಲ. ಹಾಗಾಗಿ ಆತ್ಮನಿಗೆ ನಾವು ಜೀವತ್ವ ಹೇಳಕ್ ಬರೋದೇ ಇಲ್ಲ ಅಂತ ಇದು ಹೇಳಿದ್ರು. ಹಾಗಾಗಿ ಈ ಜೀವತ್ವ ಅನ್ನೋದು ಪರಿಕಲ್ಪಿತ, ಅದೊಂದು ಕಲ್ಪಿತವಾದ ಒಂದು ವಸ್ತು, ಸತ್ಯ ವಸ್ತು ಅಲ್ಲ ಅದು. ಇಟ್ ಇಸ್ ಎ ಸ್ಯೂಡೋ ಎಂಟಿಟಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಒಂದು 13ನೇ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾದ ಒಂದು ಶ್ಲೋಕ ಇದೆ. ಪುರುಷ ಪ್ರಕೃತಿಸ್ಥೋ ಹಿ ಪುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ ಯೋನಿ ಜನ್ಮಸು ಅಂತ ಇದೆ. ಏನಿದೆ ಅಂದ್ರೆ ಪುರುಷ ಅಂದ್ರೆ ಕೇವಲ ಚೈತನ್ಯ ಆತ್ಮಸ್ವರೂಪ, ಪ್ರಕೃತಿ ಅಂದ್ರೆ ಅದು ಜಡವಾಗಿರೋ ಮೂಲ ಪ್ರಕೃತಿ, ಮಾಯಾ ಅವಿದ್ಯಾ, ಅದಕ್ಕೆ ಬೇಕಾದಷ್ಟು ಈ ತರ ಹೆಸರುಗಳೆಲ್ಲ ಇದೆ, ಪ್ರಧಾನ ಇಂಥ ಹೆಸರುಗಳೆಲ್ಲ ಇದೆ. ಅದಕ್ಕೆ 3 ಗುಣಗಳಿರುತ್ತೆ, ಸತ್ವರಜಸ್ ತಮಸ್ ಅಂತ. ಅದು ಮೂಲ ಪ್ರಕೃತಿಯಾಗಿ ಇದ್ದುಕೊಂಡು ಅದು ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ಸ್ ನ ಹೊಂದಿ ಅದು ಅಹಂಕಾರ, ಮಹತ್ ಇತ್ಯಾದಿ ಒಂದು ರೂಪದಲ್ಲಿ ಪಂಚಭೂತಗಳು, ವಿರಾಟ್, ಹಿರಣ್ಯಗರ್ಭ, ವಿರಾಟ್ ಅಂತ ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಒಂದು ಕ್ರಮದಿಂದ ಅದು ಈ ಸ್ಥೂಲ ಪ್ರಪಂಚವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಆ ಸ್ಥೂಲ ಪ್ರಪಂಚದಲ್ಲಿ ಇರೋ ಶರೀರಗಳಾಗೂ ಕಾಣಿಸ್ಕೊಳ್ಳುತ್ತೆ. ಅದು ಮನುಷ್ಯ ಶರೀರ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಶರೀರ, ಗಿಡ ಸಸಿ ಇವುಗಳೆಲ್ಲ ಕೂಡ ನಾವು ಜೀವ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹಾಗಾಗಿ ಆ ಶರೀರಗಳು ಮತ್ತು ಗಿರಿ ನದಿ ಸಮುದ್ರವಾಗಿ ಇರೋ ಪ್ರಪಂಚ ಎಲ್ಲವಾಗೂ ಆ ಮೂಲ ಪ್ರಕೃತಿ ಉಂಟಾಗುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಈ ಆತ್ಮಸ್ವರೂಪ ಅನ್ನೋದು ಆ ಮೂಲ ಪ್ರಕೃತಿ ಜೊತೆಗೆ ಒಂದು ತಾದಾತ್ಮ್ಯ, ಒಂದು ಐಡೆಂಟಿಫಿಕೇಶನ್, ರಾಂಗ್ ಐಡೆಂಟಿಫಿಕೇಶನ್, ಮಿಥ್ಯಾ ಐಡೆಂಟಿಫಿಕೇಶನ್ ಅದನ್ನು ಹೊಂದಿ ಆ ಪ್ರಕೃತಿಗಿರೋ ಕೆಲವು ಅಟ್ರಿಬ್ಯೂಟ್ಸ್ ನ ತನಗೆ ಇದೆ ಅಂತ ತಿಳ್ಕೊಳ್ಳುತ್ತೆ. ಅವಾಗ ಏನಾಯ್ತು, ಶರೀರ ಇಂದ್ರಿಯಗಳೆಲ್ಲ ಆತ್ಮನಿಗೆ ಇಲ್ವೇ ಇಲ್ಲ. ಆದ್ರೆ ಶರೀರ ಇಂದ್ರಿಯಗಳು, ಮನಸ್ಸು ಇದೆಲ್ಲ ಇರೋದು, ಪ್ರಾಣ ಇದೆಲ್ಲ ಇರೋದು ಪ್ರಕೃತಿಯಲ್ಲಿ. ಅದ್ರ ಜೊತೆಗೆ ಈ ಆತ್ಮ ಅನ್ನೋದಕ್ಕೆ ಒಂದು ತಾದಾತ್ಮ್ಯ ಬಂದು ಆತ್ಮ ತನ್ನನ್ನ ಶರೀರವಂತನಾಗಿ ತನ್ನನ್ನ ತಿಳ್ಕೊಳುತ್ತೆ, ತಪ್ಪಾಗಿ ತಿಳ್ಕೊಳುತ್ತೆ. ಇದೇ ಆಗಿರೋ ಪ್ರಾಬ್ಲಮ್. ಇದರಿಂದಲೇ ಈ ತರ ಒಂದು ತಪ್ಪು ತಿಳುವಳಿಕೆಯಿಂದಲೇ ಒಬ್ಬನಿಗೆ ಒಂದು ಸಂಸಾರ ಅಂತ ಉಂಟಾಗ್ತಾ ಇದೆ. ಸಂಸಾರ ಅಂದ್ರೆ ಏನು, ಹುಟ್ಟಿ ಸಾಯೋದು, ಕರ್ಮಗಳು ಮಾಡೋದು, ಶರೀರವನ್ನು ಹೊಂದೋದು, ಕರ್ಮಗಳನ್ನ ಮಾಡೋದು, ಕರ್ಮ ಭೋಗವನ್ನ ಅನುಭವಿಸೋದು, ಮತ್ತೆ ಸಾಯೋದು, ಮತ್ತೆ ಹೊಸ ಕರ್ಮಗಳನ್ನ ಸೇರಿಸ್ಕೊಳ್ಳೋದು, ಹೀಗೆ ಹೋಗ್ತಾನೆ ಇರುತ್ತೆ ಈ ಸಂಸಾರ ಅನ್ನೋದು. ಆದ್ರೆ ಆ ಸಂಸಾರ ಅನ್ನೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ಅಧ್ಯಾಸ. ಇದಕ್ಕೆ ಅಧ್ಯಾಸ ಅಂತ ಹೆಸರಿದ್ದಾರೆ. ಏನು ಅಂದ್ರೆ ತಾನು ಅಲ್ಲದನ್ನ ತಾನು ಅಂತ ತಿಳಿಯೋದು, ಇದೇ ಅಧ್ಯಾಸ ಅಂತ. ಇದು ಏನಾಗಿದೆ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲದನ್ನ ನಾನು ಅಂತ ತಿಳಿತಾ ಇದ್ದೀನಿ, ಇದು ತಪ್ಪು ಇದು. ಹಾಗಾಗಿ ಇದೇ ಅಧ್ಯಾಸ. ಈ ಅಧ್ಯಾಸವೇ ಸಂಸಾರಕ್ಕೆ ಕಾರಣ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಅದೇ 13ನೇ ಅಧ್ಯಾಯದಲ್ಲೂ ತುಂಬಾ ಬಂದಿರೋ ಒಂದು ಮುಖ್ಯವಾದ ಒಂದು ಸಂದೇಶ. ಆತ್ಮ ಅಹಂಕಾರ ದೇಹಾಭ್ಯಾಂ ಯುಕ್ತ ಕಲುಷಿತಃ ಪುರ ವಿವೇಚಿತ ಸ್ಥೂಲ ದೇಹಾತ್ ಈಶದೇವ ಪ್ರಸೀದತಿ. ಈ ಆತ್ಮ ಅಂತ ಇದೆಯಲ್ಲ ಅದು ಅಹಂಕಾರ ದೇಹಾಭ್ಯಾಂ ಯುಕ್ತ, ಅಹಂಕಾರ ಮತ್ತು ಶರೀರದಿಂದ. ಅಂದ್ರೆ ಏನಾಯ್ತು, ಶರೀರ ಅನ್ನೋದು, ಬಾಡಿ ಅನ್ನೋದು
ಅಹಂಕಾರ ಅನ್ನೋದು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಇದ್ರ ಜೊತೆಗೆ ಆತ್ಮ ಅನ್ನೋದು ಸೇರ್ಕೊಂಡು ಯುಕ್ತ ಕಲುಷಿತ ಪುರಾ ವಿವೇಚಿತ, ಅದು ಕಲುಷಿತ ಅಂದ್ರೆ ಏನಾಯ್ತು, ಆತ್ಮ ಶುದ್ಧವಾಗಿ ನಿರ್ವಿಕಾರಿಯಾಗಿ ಪರಮ ಶುದ್ಧವಾಗಿ ಅದು ಚೈತನ್ಯ ಸ್ವರೂಪವಾಗಿ ಅಸಂಸಾರಿಯಾಗಿ ಇದ್ದುಕೊಂಡಿರೋ ಆತ್ಮ ಈ ದೇಹ ಮತ್ತು ಇಂದ್ರಿಯಗಳ ಜೊತೆಗೆ ಮನಸ್ಸಿನ ಜೊತೆಗೆ ಸೇರ್ಕೊಂಡು ಅದು ಕಾಲುಷ್ಯವನ್ನು ಹೊಂದಿದೆ, ದೋಷವನ್ನು ಹೊಂದಿದೆ. ಏನ್ ದೋಷ ಅದು? ಅದಕ್ಕೆ ಹುಟ್ಟುಸಾಯ ಎಲ್ಲ ಇರೋ ತರ, ಅದಕ್ಕೆ ವ್ಯಾಧಿ ಇತ್ಯಾದಿಗಳೆಲ್ಲ ಇರೋ ತರ, ಅದಕ್ಕೆ ಸ್ವರ್ಗ ನರಕ ಎಲ್ಲ ಇರೋ ತರ, ಪಾಪ ಪುಣ್ಯಗಳೆಲ್ಲ ಇರೋ ತರ ಒಂದು ಆತ್ಮ ಅನ್ನೋದಕ್ಕೆ ಇಂಥ ಒಂದು ದೋಷಗಳೆಲ್ಲ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಯಾವ್ದ್ರಿಂದ? ಈ ಒಂದು ತಪ್ಪು ತಿಳುವಳಿಕೆಯಿಂದ. ನಿಜವಾಗ್ಲೂ ಆತ್ಮನಿಗೆ ಇದೆಲ್ಲ ಸೇರಕ್ಕೆ ಸಾಧ್ಯವಿಲ್ಲ, ಆದ್ರೂ ಕೂಡ ಸೇರಿದೆ ಅನ್ನೋ ಒಂದು ಭಾವನೆ ಅವನಿಗೆ ಬಂದ್ಬಿಡುತ್ತೆ. ತಾನು ಕೇವಲ ಆತ್ಮ ಅಂತ ತಿಳ್ಕೊಳ್ಳದೆ ತನ್ನನ್ನ ಈ ಶರೀರಾದಿಗಳು ಅಂತ ತಿಳ್ಕೊಳ್ಳೋದ್ರಿಂದ ಅವನು ತನ್ನನ್ನ ಈ ತರ ಕರ್ತ ಭೋಕ್ತ ಪಾಪಿ ಪುಣ್ಯವಾನ್ ಇಂಥದೆಲ್ಲ ಹೀಗೆಲ್ಲ ತಿಳ್ಕೊಳ್ತಾನೆ. ಸಾಯೋವನು ಹುಟ್ಟವನು ಇಂಥದೆಲ್ಲ ಹೀಗೆಲ್ಲ ತಿಳ್ಕೊಳ್ತಾನೆ. ಇವಾಗ ಮುಂದಕ್ಕೆ ಈ ಸಾಕ್ಷಿ ಅಂತ ಯಾವ್ದನ್ನ ಅವ್ರು ಹೇಳಿದಾರೋ ಅದನ್ನೇ ಬ್ರಹ್ಮ ಅಂತ ತೋರ್ಸಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. ಇವಾಗ ಅದೇನು ಅಂತ ಹೇಳಿದ್ರೆ, ಬೋಧಯಿತ್ವ ಜೀವತತ್ವಂ ಜೀವಸ್ಯ ಬ್ರಹ್ಮರೂಪತಾಂ ಬೋಧಯಾಮಾಸ ಸೋಪಿ ಆತ್ಮ ಸ್ವೇನ ರೂಪೇಣ ತಿಷ್ಠತಿ. ಇವಾಗ ಇನ್ನು ಮುಂದಕ್ಕೆ ಒಂದು ಹೊಸ ಟಾಪಿಕ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಗೆ ನಾವು ಈ ಒಂದು ತರಗತಿಯನ್ನು ನಿಲ್ಲಿಸಿರೋಣ. ಯಾಕಂದ್ರೆ ಮುಂದೆ ಬರೋ ಟಾಪಿಕ್ ಅಲ್ಲಿ ತುಂಬಾ ವಿಶಿಷ್ಟವಾಗಿ ಹೇಳ್ಬೇಕಾದ ವಿಷಯಗಳೆಲ್ಲ ಇದೆ. ಅದನ್ನ ನಾವು ಮುಂದಕ್ಕೆ ತಗೊಂಡು ಇದನ್ನ ಮುಂದುವರಿಸೋಣ. ಇಲ್ಲಿಗೆ ಇದು ನಿಲ್ಲಿಸೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್.